ನಮಸ್ಕಾರ, ಬದುಕು ಚಾನಲ್ಗೆ ಸ್ವಾಗತ. ನಟಿ ರಮ್ಯಾ ಕೃಷ್ಣ ಬಗ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗೊತ್ತಿಲ್ಲದವರು ಬಹಳ ಕಮ್ಮಿ. ಇವರು ಸೆಪ್ಟೆಂಬರ್ 15, 1970ರಲ್ಲಿ ಜನಿಸಿದರು. ಕನ್ನಡ, ತಮಿಳು, ತೆಲುಗು ಹಾಗೂ ಮಲಯಾಳಂ ಚಿತ್ರಗಳಲ್ಲೂ ಮಾತ್ರವಲ್ಲದೆ ಹಿಂದಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ತಮ್ಮ 13ನೇ ವಯಸ್ಸಿನಲ್ಲಿ ನಟಿಸಲು ತೊಡಗಿದ ಇವರು ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ತಮಿಳಿನ ರಜನಿಕಾಂತ್ರ ಅಭಿನಯದ ಪಡೆಯಪ್ಪ ಚಿತ್ರದಲ್ಲಿ ಇವರು ನೀಲಾಂಬರಿಯಾಗಿ ನಟಿಸಿದ ನಟನೆಯನ್ನು ಮರೆಯಲು ಸಾಧ್ಯವೇ ಇಲ್ಲ. ಅದೇ ರೀತಿ ತೆಲುಗಿನ ಪ್ರಸಿದ್ಧ ನಿರ್ದೇಶಕರಾದ ರಾಜಮೌಳಿಯವರ ಬಾಹುಬಲಿ ಚಿತ್ರದ ಬಗ್ಗೆ ಹೇಳುವ ಅವಶ್ಯಕತೆಯೇ ಇಲ್ಲ. ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಒಳ್ಳೆಯ ಗಳಿಕೆ ಹಾಗೂ ಪ್ರಸಿದ್ಧಿ ಪಡೆದ ಸಿನಿಮಾ ಬಾಹುಬಲಿ ಎಂದು ಎಲ್ಲರಿಗೂ ತಿಳಿದಿರುವ ವಿಷಯವೇ. ಬಾಹುಬಲಿ ಚಿತ್ರದಲ್ಲಿ ನಟಿ ರಮ್ಯಾ ನಟಿಸಿದ ರಾಣಿ ಶಿವಗಾಮಿ ಪಾತ್ರವನ್ನು ಮರೆಯಲು ಸಾಧ್ಯವೇ ಇಲ್ಲ. ಮುಖ್ಯವಾಗಿ ಇವರ ನೀಲಾಂಬರಿ ಹಾಗೂ ರಾಣಿ ಶಿವಗಾಮಿ ಪಾತ್ರವು ಸಿನಿಮಾ ಪ್ರೇಕ್ಷಕರಲ್ಲಿ ಅಚ್ಚಳಿಯದ ಪಾತ್ರವೆಂದೇ ಹೇಳಬೇಕು. ನಿರ್ದೇಶಕ ಕೃಷ್ಣ ವಂಶಿ ಇವರನ್ನು ಮದುವೆಯಾದ ಇವರಿಗೆ ಒಬ್ಬ ಮಗ ಕೂಡ ಇದ್ದಾರೆ. ಚೆನ್ನೈನಲ್ಲಿ ಜನಿಸಿದ ಇವರು ಕ್ಲಾಸಿಕಲ್, ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯಗಳಲ್ಲಿ ಅಭ್ಯಾಸವನ್ನು ಮಾಡಿದ್ದಾರೆ. ಇವರ ಮೊದಲ ಸಿನಿಮಾ ಎಂದರೆ ಅದು ಬೆಳ್ಳಿ ಮನಸ್ಸು. ಸಿನಿಮಾ ಮಾತ್ರವಲ್ಲದೆ ಅನೇಕ ಸೀರಿಯಲ್ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸಿಕೊಂಡಿದ್ದಾರೆ. ಸಿನಿಮಾಗಳಲ್ಲಿ ಬಹುತೇಕ ಎಲ್ಲ ರೀತಿಯ ಪಾತ್ರಗಳನ್ನು ಅಭಿನಯಿಸುವ ಇವರು ತಮ್ಮ ಪಾತ್ರಗಳನ್ನು ಅದರ ಪ್ರಾಮುಖ್ಯತೆಯನ್ನು ನೀಡಿ ಅಭಿನಯಿಸಿದ್ದಾರೆ ಎಂದು ಹೇಳಬೇಕು. ಇನ್ನು ಇವರ ಬಗ್ಗೆ ಅನೇಕ ಗಾಸಿಪ್ಗಳು ಕೂಡ ಇವೆ. ತಮಿಳಿನ ಡೈರೆಕ್ಟರ್ KS ರವಿಕುಮಾರ್ ಜೊತೆ ಅಫೇರ್ ಇತ್ತಂತಲೂ, ಇದರಿಂದ ಅವರು ಪ್ರೆಗ್ನೆಂಟ್ ಆದರಂತಲೂ, ಅದರಿಂದ ಅವರ ವೈವಾಹಿಕ ಜೀವನ ಡೈವೋರ್ಸ್ವರೆಗೆ ಬಂತಂತಲೂ ರೂಮರ್ ಇದೆ. ಆದರೆ ಅವರ ಪತಿ ಕೃಷ್ಣ ವಂಶಿಯವರು ಒಂದು ಇಂಟರ್ವ್ಯೂನಲ್ಲಿ ಇದೆಲ್ಲ ಜಸ್ಟ್ ಒಂದು ರೂಮರ್ ಎಂತಲೂ, ಅವರ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಹೇಳಿ, ಅವರ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲವೆಂದು ಹೇಳಿ ಅದನ್ನು ತಿಳಿಗೊಳಿಸಿದರು. ಏನೇ ಆದರೂ ನಟಿ ರಮ್ಯಾ ಕೃಷ್ಣರವರು ತಮ್ಮ ಸಿನಿಮಾ ಜೀವನದಲ್ಲಿ ತಮಗೆ ಸಿಕ್ಕ ಪಾತ್ರಗಳಿಗೆ ಅದರೇ ಆದ ಪ್ರಾಮುಖ್ಯತೆಯನ್ನು ನೀಡಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಪ್ರೇಕ್ಷಕರಲ್ಲಿ ಎಂದಿಗೂ ಮರೆಯಲಾರದ ಒಂದು ನಟಿ ಎಂದೇ ಹೇಳಬೇಕು.